ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್. ಇಂದು ನಮ್ಮ ರಾಷ್ಟ್ರದ ವಿಶ್ವ ನಾಯಕರಾದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಇವರ ಬಗ್ಗೆ ವರ್ಣಿಸಲು ಪದಗಳೇ ಸಾಲದು. ಇವರ ದೇಶಪ್ರೇಮ, ಕಾಯಕವೇ ಕೈಲಾಸ, ನಿಸ್ವಾರ್ಥ ಸೇವೆಯೇ ನಮ್ಮ ರಾಷ್ಟ್ರ ಮತ್ತು ಜಗತ್ತಿನ ಭವಿಷ್ಯವನ್ನೇ ಬದಲಾಯಿಸುತ್ತಿದೆ. ಇವರ ಬಗ್ಗೆ ಪರಿಚಯ ಮಾಡಿಕೊಡುವುದು ನನ್ನ ಕರ್ತವ್ಯವೂ ಹೌದು. ಹಾಗಾದರೆ ಬನ್ನಿ, ಕಿರು ಪರಿಚಯವನ್ನು ನೋಡೋಣ, ಕೇಳೋಣ. ವಿಶ್ವ ನಾಯಕ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀವನ ಪಯಣ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳೋಣ. ಭಾರತದ ಇತಿಹಾಸದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೆಸರು ವಿಶೇಷ ಸ್ಥಾನ ಪಡೆದಿದೆ. 1950ರ ಸೆಪ್ಟೆಂಬರ್ 17ರಂದು ಗುಜರಾತಿನ ವಾಡಾ ನಗರದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಇವರು ಬಾಲ್ಯದಲ್ಲಿಯೇ ಕಠಿಣ ಪರಿಶ್ರಮ, ಸೇವಾಭಾವ ಮತ್ತು ರಾಷ್ಟ್ರಪ್ರೇಮವನ್ನು ಬೆಳೆಸಿಕೊಂಡಿದ್ದರು. ಇವರ ಜೀವನ ಪಯಣವು ಒಂದು ಸಾಮಾನ್ಯ ಚಹಾ ಮಾರಾಟಗಾರನಿಂದ ಪ್ರಪಂಚದ ಅತಿದೊಡ್ಡ ಪ್ರಜಾಸತ್ತಾತ್ಮಕ ದೇಶದ ಪ್ರಧಾನಮಂತ್ರಿಯಾಗಿ ಏರಿದ ಪ್ರೇರಣಾದಾಯಕ ಕಥೆಯಾಗಿದೆ. ಇವರ ರಾಜಕೀಯ ಪ್ರವೇಶ. ಶ್ರೀ ನರೇಂದ್ರ ಮೋದಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ RSS ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದರು. ಸಂಘದ ಮೂಲಕ ಸಂಘಟನಾ ಸಾಮರ್ಥ್ಯವನ್ನು ಬೆಳೆಸಿಕೊಂಡರು. ನಂತರ ಭಾರತೀಯ ಜನತಾ ಪಾರ್ಟಿ BJPಗೆ ಸೇರಿ ರಾಜಕೀಯದಲ್ಲಿ ಪ್ರವೇಶಿಸಿದರು. ಸಂಘಟನಾ ಶಕ್ತಿ, ಭಾಷಣ ಕೌಶಲ್ಯ ಮತ್ತು ಜನಸಂಪರ್ಕಗಳ ಮೂಲಕ ಪಕ್ಷದ ಪ್ರಮುಖ ಮುಖಂಡರಾಗಿ ಬೆಳೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. 2001ರಲ್ಲಿ ಗುಜರಾತ್ ಮುಖ್ಯಮಂತ್ರಿ ಸ್ಥಾನವನ್ನು ಸ್ವೀಕರಿಸಿದ ಮೋದಿ ಸುಮಾರು 12 ವರ್ಷಗಳ ಕಾಲ ರಾಜ್ಯವನ್ನು ಆಳಿದರು. ಇವರ ಅವಧಿಯಲ್ಲಿ ಕೈಗಾರಿಕಾಭಿವೃದ್ಧಿ, ರಸ್ತೆ, ವಿದ್ಯುತ್, ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತಂದು ಗುಜರಾತನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದಾರೆ. 2014ರಲ್ಲಿ ಮೋದಿಯವರು ಭಾರೀ ಬಹುಮತದಿಂದ ಭಾರತದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಇವರ ಆಡಳಿತ ಅವಧಿಯಲ್ಲಿ ಅನೇಕ ಪ್ರಮುಖ ಯೋಜನೆಗಳು ಜಾರಿಗೆ ಬಂದವು. ಸ್ವಚ್ಛ ಭಾರತ್ ಅಭಿಯಾನ, ದೇಶದೆಲ್ಲೆಡೆ ಸ್ವಚ್ಛತೆಯ ಚಳುವಳಿ, ಜನ್ಧನ್ ಯೋಜನೆ, ಬಡವರಿಗೆ ಬ್ಯಾಂಕ್ ಖಾತೆ ತೆರೆಯಲು ಅವಕಾಶ, ಉಜ್ವಲ ಯೋಜನೆ, ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್, ಆಯುಷ್ಮಾನ್ ಭಾರತ್, ಬಡ ಕುಟುಂಬಗಳಿಗೆ ಆರೋಗ್ಯ ವಿಮೆ, ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ, ಕೈಗಾರಿಕೆ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ, ರಾಷ್ಟ್ರೀಯ ಭದ್ರತಾ ಕ್ಷೇತ್ರದಲ್ಲಿ ಶಸ್ತ್ರಸಜ್ಜತೆ, ಸರ್ಜಿಕಲ್ ಸ್ಟ್ರೈಕ್ ಮತ್ತು ಉರಿ, ಪಾಲ್ಕೋಟ್ ದಾಳಿಯಂತಹ ಸಮಯದಲ್ಲಿ ಎದೆಗುಂದದೆ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಂಡರು. 2019ರಲ್ಲಿ ಮತ್ತೆ ಮೋದಿಯವರು ಮತ್ತೊಮ್ಮೆ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದರು. ಇವರ ಅವಧಿಯಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿ ಜಮ್ಮು ಮತ್ತು ಕಾಶ್ಮೀರನ್ನು ಭಾರತದ ಮುಖ್ಯವಾಹಿನಿಗೆ ಸೇರಿಸುವ ಕೆಲಸ ಮಾಡಿದರು. ಅಂತಾರಾಷ್ಟ್ರೀಯ ಸ್ಥಾನಮಾನ. ಮೋದಿಯವರ ನೇತೃತ್ವದಲ್ಲಿ ಭಾರತವು ಜಾಗತಿಕ ವೇದಿಕೆಯಲ್ಲಿ ಪ್ರಭಾವಿ ಧ್ವನಿಯಾಗಿ ಪರಿಣಮಿಸಿದೆ. ಹಲವಾರು ರಾಷ್ಟ್ರಗಳೊಂದಿಗೆ ಆರ್ಥಿಕ, ತಂತ್ರಜ್ಞಾನ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಬಲಪಡಿಸಿದ್ದಾರೆ. ಭಾರತವು G20 ಶೃಂಗಸಭೆಯ ಯಶಸ್ವಿ ಆತಿಥ್ಯ ವಹಿಸಿದ್ದು ಭಾರತದ ಅಂತಾರಾಷ್ಟ್ರೀಯ ಗೌರವ ಹೆಚ್ಚಿಸಿದೆ. ಶ್ರೀ ನರೇಂದ್ರ ಮೋದಿ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ, ಅವರ ಸರಳ ಜೀವನ, ಪರಿಶ್ರಮ ಸ್ವಭಾವ, ಭಾಷಣ ಶಕ್ತಿ, ನಿರ್ಧಾರಾತ್ಮಕ ನಾಯಕತ್ವ ಮತ್ತು ರಾಷ್ಟ್ರಪ್ರೇಮದಿಂದ ಜನಮನ ಗೆದ್ದಿದ್ದಾರೆ. ತ್ಯಾಗ, ಶಿಸ್ತು ಮತ್ತು ಸಮರ್ಪಣೆಯ ಮೂರ್ತಿಯಾಗಿ ಅವರು ಯುವಕರ ಪ್ರೇರಣೆಯಾಗಿದ್ದಾರೆ. ನರೇಂದ್ರ ಮೋದಿಯವರ ಜೀವನವು ಸಾಮಾನ್ಯ ಕುಟುಂಬದಿಂದ ಪ್ರಪಂಚದ ಶ್ರೇಷ್ಠ ನಾಯಕರ ಪಟ್ಟಿಯವರೆಗೆ ಏರಿದ ಒಂದು ಅದ್ಭುತ ಪಯಣ. 2014ರಿಂದ ಪ್ರಧಾನಮಂತ್ರಿಯಾಗಿ ಮಾಡಿದ ಕೆಲಸಗಳು ಆರ್ಥಿಕತೆ, ಸಾಮಾಜಿಕ ಕಲ್ಯಾಣ, ರಾಷ್ಟ್ರೀಯ ಭದ್ರತೆ ಹಾಗೂ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿರುವುದಂತೂ ಸತ್ಯ. ಮುಂದಿನ ಭವಿಷ್ಯದಲ್ಲಿ ಅವರ ನಾಯಕತ್ವವು ಭಾರತವನ್ನು ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿ ರೂಪಿಸುವಲ್ಲಿ ಸಂದೇಹವೇ ಇಲ್ಲ.
ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರಿನಲ್ಲಿ ವಿಶ್ವ ನಾಯಕ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಲಯನ್ಸ್ ಕ್ಲಬ್ ಆಫ್ ಅಲಗೂರು ಇವರ ಸಹಯೋಗದೊಂದಿಗೆ ಪ್ರತಿನಿತ್ಯವೂ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಹಸಿದು ಬಂದವರಿಗೆ ಅನ್ನವನ್ನು ನೀಡಲಾಗುತ್ತಿದೆ. ಕೃಷ್ಣೇಗೌಡ ಬಿಜೆಪಿ ಜಿಲ್ಲಾ ಸಂಯೋಜಕ ಆಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು ವಿಶೇಷ ದಿನ, ಅಂದರೆ 140 ಕೋಟಿ ಭಾರತೀಯರಿಗೆ ನೆಚ್ಚಿನ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬ ದಿನದಂದು ಬಡವರಿಗೆ ಹಾಗೂ ರೋಗಿಗಳಿಗೆ ಹಣ್ಣು ಮತ್ತು ಸಿಹಿ ಹಾಗೂ ಊಟ ಕೊಟ್ಟು ಸಂಭ್ರಮಿಸೋಣ ಅಂತ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಸೇರಿಸಿದ್ದಾರೆ. ಧೈರ್ಯ, ಶೌರ್ಯ ಹಾಗೂ ಸ್ಪಷ್ಟತೆ ಇರುವ ಏಕೈಕ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬ ಇವತ್ತು ಆಗ್ತಾ ಇರೋದು ನಮ್ಮೆಲ್ಲರಿಗೂ ಖುಷಿ ತರಿಸಿದೆ. ಹಾಗೂ ಅವರ 12 ವರ್ಷಗಳ ಆಡಳಿತ ಅವಧಿಯಲ್ಲಿ ನಾವು ಜೀವಿಸ್ತಾ ಇರೋದು ನಮಗೂ ಕೂಡ ಅತ್ಯಂತ ಖುಷಿಯಾದ ವಿಚಾರ. ಇನ್ನು ಹಲವು ವರ್ಷಗಳು ನಮ್ಮ ನರೇಂದ್ರ ಮೋದಿಯವರು ಹೀಗೆ ಆಡಳಿತ ನಡೆಸಿ ನಮ್ಮ ಭಾರತೀಯರಿಗೆ ಭದ್ರತೆ ಹಾಗೂ ಸುಭದ್ರತೆಯನ್ನು ಕೊಡಲೆಂದು ಹಾರೈಸುತ್ತಾ ಆ ದೇವರು ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಡಲೆಂದು ಪ್ರಾರ್ಥಿಸುತ್ತೇವೆ. ನಮಸ್ಕಾರ. ನನ್ನ ಹೆಸರು ಎನ್ ಕೆ ಕುಮಾರ್ ಅಂತ, ತಾಲೂಕು ಬಿಜೆಪಿ ಉಪಾಧ್ಯಕ್ಷ, ಹಾಲಿ ಲಯನ್ಸ್ ಕ್ಲಬ್ ಹಾಲಿ ಪ್ರೆಸಿಡೆಂಟ್. ನಾವು ನಿರಂತರವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ರೋಗಿಗಳಿಗೆ ಪ್ರತಿದಿನ ಒಂದು 50ರಿಂದ 70-80 ಜನಕ್ಕೆ ದಿನನಿತ್ಯವೂ ಕೂಡ ದಾಸೋಹವನ್ನ ವ್ಯವಸ್ಥೆ ಮಾಡ್ತಾ ಇರ್ತೇವೆ. ಇವತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಹಲಗೂರಿನಲ್ಲಿ ಲಯನ್ಸ್ ಬಿಜೆಪಿ ಕಾರ್ಯಕರ್ತರು ಮತ್ತೆ ಲಯನ್ಸ್ ಸಂಸ್ಥೆಯ ಎಲ್ಲಾ ಸದಸ್ಯರು ಸೇರಿ ಇವತ್ತು ಒಂದು 106 ಜನಕ್ಕೆ ಅನ್ನದಾನವನ್ನ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಿರತಕ್ಕಂಥ ಕೆಲಸ ತುಂಬಾ ಮಹಾ ದೊಡ್ಡದಾದ ಕೆಲಸ. ನಾವು ಅವ್ರನ್ನ ಪ್ರಧಾನಿಯಾಗಿ ಪಡೆದಿರೋದು ನಾವು ತುಂಬಾ ನಾನೇ ಧನ್ಯರು ಅಂತ ಹೇಳ್ತಾ ಅವರಿಗೆ ಭಗವಂತ ಆರೋಗ್ಯ ಕೊಡ್ಲಿ. ನಮ್ಮ ಎಲ್ಲಾ ಲಯನ್ಸ್ ಸಂಸ್ಥೆ ವತಿಯಿಂದ ಮತ್ತೆ ನಮ್ಮ ಎಲ್ಲಾ ಭಾರತೀಯರು ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ಲಿ. ಭಗವಂತ ಅವ್ರಿಗೆ ಆರೋಗ್ಯ ಕೊಡ್ಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಈ ದೇಶವನ್ನ ಕೊಂಡೊಯ್ಯುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ನಾವು ಶುಭ ಹಾರೈಸ್ತಾ ಅವರಿಗೆ ವಂದನೆಗಳನ್ನ. ಧೀಮಂತ ನಾಯಕನಾಗಿ ನಿಸ್ವಾರ್ಥ ಸೇವೆಯಿಂದ ರಾಷ್ಟ್ರ ಪ್ರೇಮ ಬೆಳೆಸಿಕೊಂಡು ಭಾರತಾಂಬೆಯ ಮಗನಾಗಿ ಜಗತ್ತಿಗೆ ಭಾರತದ ಶಕ್ತಿಯನ್ನು ತೋರಿಸಿಕೊಟ್ಟ ಜಲದಾಂಕ ಮಲ್ಲ, ಶತ್ರುಗಳಿಗೆ ಸಿಂಹ ಸ್ವಪ್ನವಾಗಿ ನಿದ್ದೆಗೆಡಿಸಿದ
ವಿಶ್ವನಾಯಕ. ನಮ್ಮ ಅಚ್ಚುಮೆಚ್ಚಿನ ನಾಯಕ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ನನ್ನದೊಂದು ದೊಡ್ಡ ಸಲಾಂ.